ಬೀದರ್ನಲ್ಲಿ ನಡೆದಿರತಕ್ಕಂತಹ ಯುವತಿಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಜಸ್ಟಿಸ್ ಫಾರ್ ಭಾರತೀಯ ಅಭಿಯಾನಕ್ಕೆ ಸಾಕಷ್ಟು ಬೆಂಬಲ ವ್ಯಕ್ತವಾಗಿದೆ. ಎಲ್ಲಿದ್ದೀರಿ ಬಸವ ಕಲ್ಯಾಣ ನಾಯಕರೇ ಅಂತ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದ ಹಾಗೇನೆ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ಸಂತ್ರಸ್ತೆಯ ಮನೆಗೆ ಬಿಜೆಪಿ ಎಂಎಲ್ಸಿ ಮಾರುತಿರಾವ್ ಮೂಳೆ ಭೇಟಿ ಕೊಟ್ಟಿದ್ದಾರೆ. ಸಂತ್ರಸ್ತೆಯ ಕುಟುಂಬಕ್ಕೆ ಧೈರ್ಯ ಹೇಳಿದ್ದಾರೆ ಬಿಜೆಪಿಯ ನಾಯಕರು. ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಈ ಪ್ರಕರಣವನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಅಷ್ಟೆಲ್ಲ ನಿರಂತರ ಫಾಲೋ ಅಪ್ ಮಾಡಿದ್ವಿ. ಸೊ ಈಗ ಸಂತ್ರಸ್ತೆಯ ಕುಟುಂಬಕ್ಕೆ ಧೈರ್ಯ ಹೇಳೋದಕ್ಕೆ ಬಿಜೆಪಿ ನಾಯಕರುಗಳು ಆಗಮಿಸಿದ್ದಾರೆ. ಇಂಥದ್ದೊಂದು ಈ ಹಿಂದೆ ನಾವು ನೋಡಿದ್ವಿ 2016-17ರಲ್ಲಿ ನಿರ್ಭಯ ಪ್ರಕರಣದಿಂದ ಮೊದಲುಗೊಂಡು ಎಷ್ಟೊಂದು ಪ್ರಕರಣಗಳು ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದಾವೆ. ಕಾನೂನು ಬಿಗಿಗೊಳ್ಬೇಕು ಅಂತ. ಅಂಥದ್ದೇ ಪ್ರಕರಣ ಬೀದರ್ನಲ್ಲಿ ನಡೆದ್ರೆ ಜನಪ್ರತಿನಿಧಿಗಳು ಪತ್ತೆನೇ ಇಲ್ಲ. ರಿಪಬ್ಲಿಕ್ ಕನ್ನಡ ಕೊಟ್ಟಿರ್ತಕ್ಕಂಥ ಚಾಟಿ ಏಟಿನಿಂದಾಗಿ ಜನಪ್ರತಿನಿಧಿಗಳು ಅಲರ್ಟ್ ಆಗಿದ್ದಾರೆ. ಇದು ಅತ್ಯಂತ ನಿಂದನೀಯ ಖಂಡನೀಯ ಘಟನೆ. ಬಸವ ಕಲ್ಯಾಣ ನಾಡು, ಅಣ್ಣಬಸವಣ್ಣನ ನಾಡು, ಎಲ್ಲಿ ಮಹಿಳೆಯರಿಗೆ ಸನ್ಮಾನ, ಮಾನ, ಗೌರವ, ಸಮಾನತೆ ಕೊಟ್ಟಿತ್ತು, ಆ ಸ್ಥಾನದಲ್ಲಿ ಈ ಪ್ರಕಾರ ಆಗ್ತಾಯಿದೆ. ಇದು ಭಾಳ ಕೆಟ್ಟ ವಿಷಯ, ಭಾಳ ದುಃಖದ ಘಟನೆ ಇದೆ. ಇದಕ್ಕೆ ಎಷ್ಟು ಖಂಡನೆ ಮಾಡಿದ್ರೆ ಕಡಿಮೆ ಇದೆ. ಭಾಳ ಬಡವ ಜನ ಇದ್ದಾರೆ, ಹಿಂದೂಗಳ ಜನ ಇದ್ದಾರೆ, ಏನೂ ಇಲ್ಲ, ಕೂಲಿ ಮಾಡಕ್ಕೆ ಬಂದಾರೆ ಅವರು. ಮೊನ್ನೆ ಮುಖ್ಯಮಂತ್ರಿಗಳು ಅಹಿಂದ ನೇತಾರು, ಅಹಿಂದ ಬಗ್ಗೆ ಕಾಳಜಿ ಒಳಗ ಮನ್ಸರು, ಅವರು ಇನ್ನೂ ಇದಕ್ಕೆ ಈ ಬಗ್ಗೆ ಮಾತೇ ಆಡಿಲ್ಲ. ಇದು ಭಾಳ ದುಃಖದ ಸಂಗತಿ ಇದೆ. ಹುಬ್ಬಳ್ಳಿಯಲ್ಲಿ ಏನು ನಿಹಾ ಪ್ರಕರಣ ಆಯಿತು ಮತ್ತು ಯಾವುದೇ ಪ್ರಕರಣ ಆಗಲಿ, ಯಾವ ಗತಿಯಲ್ಲಿ ಸರ್ಕಾರ ಸ್ಪಂದಿಸಿದೆ ಆ ಗತಿಯಲ್ಲಿ ವಾಡಿ ಜನರಿಗೆ, ಒಂದು ಹಿಂದುಳಿದ ಜನರಿಗೆ ಸರ್ಕಾರ ಸ್ಪಂದಿಸಿದ ಭಾವನೆ ಆಗ್ತಾ ಇದೆ. ಬೀದರ್ನಲ್ಲಿ ನಡೆದಿರತಕ್ಕಂತಹ ಯುವತಿಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಜಸ್ಟಿಸ್ ಫಾರ್ ಭಾರತೀಯ ಅಭಿಯಾನಕ್ಕೆ ಸಾಕಷ್ಟು ಬೆಂಬಲ ವ್ಯಕ್ತವಾಗಿದೆ. ಎಲ್ಲಿದ್ದೀರಿ ಬಸವ ಕಲ್ಯಾಣ ನಾಯಕರೇ ಅಂತ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದ ಹಾಗೇನೆ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ಸಂತ್ರಸ್ತೆಯ ಮನೆಗೆ ಬಿಜೆಪಿ ಎಂಎಲ್ಸಿ ಮಾರುತಿರಾವ್ ಮೂಳೆ ಭೇಟಿ ಕೊಟ್ಟಿದ್ದಾರೆ. ಸಂತ್ರಸ್ತೆಯ ಕುಟುಂಬಕ್ಕೆ ಧೈರ್ಯ ಹೇಳಿದ್ದಾರೆ ಬಿಜೆಪಿಯ ನಾಯಕರು. ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಈ ಪ್ರಕರಣವನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಅಷ್ಟೆಲ್ಲ ನಿರಂತರ ಫಾಲೋ ಅಪ್ ಮಾಡಿದ್ವಿ. ಸೊ ಈಗ ಸಂತ್ರಸ್ತೆಯ ಕುಟುಂಬಕ್ಕೆ ಧೈರ್ಯ ಹೇಳೋದಕ್ಕೆ ಬಿಜೆಪಿ ನಾಯಕರುಗಳು ಆಗಮಿಸಿದ್ದಾರೆ. ಇಂಥದ್ದೊಂದು ಈ ಹಿಂದೆ ನಾವು ನೋಡಿದ್ವಿ 2016-17ರಲ್ಲಿ ನಿರ್ಭಯ ಪ್ರಕರಣದಿಂದ ಮೊದಲುಗೊಂಡು ಎಷ್ಟೊಂದು ಪ್ರಕರಣಗಳು ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದಾವೆ. ಕಾನೂನು ಬಿಗಿಗೊಳ್ಬೇಕು ಅಂತ. ಅಂಥದ್ದೇ ಪ್ರಕರಣ ಬೀದರ್ನಲ್ಲಿ ನಡೆದ್ರೆ ಜನಪ್ರತಿನಿಧಿಗಳು ಪತ್ತೆನೇ ಇಲ್ಲ. ರಿಪಬ್ಲಿಕ್ ಕನ್ನಡ ಕೊಟ್ಟಿರ್ತಕ್ಕಂಥ ಚಾಟಿ ಏಟಿನಿಂದಾಗಿ ಜನಪ್ರತಿನಿಧಿಗಳು ಅಲರ್ಟ್ ಆಗಿದ್ದಾರೆ. ಇದು ಅತ್ಯಂತ ನಿಂದನೀಯ ಖಂಡನೀಯ ಘಟನೆ. ಬಸವ ಕಲ್ಯಾಣ ನಾಡು, ಅಣ್ಣಬಸವಣ್ಣನ ನಾಡು, ಎಲ್ಲಿ ಮಹಿಳೆಯರಿಗೆ ಸನ್ಮಾನ, ಮಾನ, ಗೌರವ, ಸಮಾನತೆ ಕೊಟ್ಟಿತ್ತು, ಆ ಸ್ಥಾನದಲ್ಲಿ ಈ ಪ್ರಕಾರ ಆಗ್ತಾಯಿದೆ. ಇದು ಭಾಳ ಕೆಟ್ಟ ವಿಷಯ, ಭಾಳ ದುಃಖದ ಘಟನೆ ಇದೆ. ಇದಕ್ಕೆ ಎಷ್ಟು ಖಂಡನೆ ಮಾಡಿದ್ರೆ ಕಡಿಮೆ ಇದೆ. ಭಾಳ ಬಡವ ಜನ ಇದ್ದಾರೆ, ಹಿಂದೂಗಳ ಜನ ಇದ್ದಾರೆ, ಏನೂ ಇಲ್ಲ, ಕೂಲಿ ಮಾಡಕ್ಕೆ ಬಂದಾರೆ ಅವರು. ಮೊನ್ನೆ ಮುಖ್ಯಮಂತ್ರಿಗಳು ಅಹಿಂದ ನೇತಾರು, ಅಹಿಂದ ಬಗ್ಗೆ ಕಾಳಜಿ ಒಳಗ ಮನ್ಸರು, ಅವರು ಇನ್ನೂ ಇದಕ್ಕೆ ಈ ಬಗ್ಗೆ ಮಾತೇ ಆಡಿಲ್ಲ. ಇದು ಭಾಳ ದುಃಖದ ಸಂಗತಿ ಇದೆ. ಹುಬ್ಬಳ್ಳಿಯಲ್ಲಿ ಏನು ನಿಹಾ ಪ್ರಕರಣ ಆಯಿತು ಮತ್ತು ಯಾವುದೇ ಪ್ರಕರಣ ಆಗಲಿ, ಯಾವ ಗತಿಯಲ್ಲಿ ಸರ್ಕಾರ ಸ್ಪಂದಿಸಿದೆ ಆ ಗತಿಯಲ್ಲಿ ವಾಡಿ ಜನರಿಗೆ, ಒಂದು ಹಿಂದುಳಿದ ಜನರಿಗೆ ಸರ್ಕಾರ ಸ್ಪಂದಿಸಿದ ಭಾವನೆ ಆಗ್ತಾ ಇದೆ. ಬೀದರ್ನಲ್ಲಿ ನಡೆದಿರತಕ್ಕಂತಹ ಯುವತಿಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಜಸ್ಟಿಸ್ ಫಾರ್ ಭಾರತೀಯ ಅಭಿಯಾನಕ್ಕೆ ಸಾಕಷ್ಟು ಬೆಂಬಲ ವ್ಯಕ್ತವಾಗಿದೆ. ಎಲ್ಲಿದ್ದೀರಿ ಬಸವ ಕಲ್ಯಾಣ ನಾಯಕರೇ ಅಂತ
ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದ ಹಾಗೇನೆ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ಸಂತ್ರಸ್ತೆಯ ಮನೆಗೆ ಬಿಜೆಪಿ ಎಂಎಲ್ಸಿ ಮಾರುತಿರಾವ್ ಮೂಳೆ ಭೇಟಿ ಕೊಟ್ಟಿದ್ದಾರೆ. ಸಂತ್ರಸ್ತೆಯ ಕುಟುಂಬಕ್ಕೆ ಧೈರ್ಯ ಹೇಳಿದ್ದಾರೆ ಬಿಜೆಪಿಯ ನಾಯಕರು. ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಈ ಪ್ರಕರಣವನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಅಷ್ಟೆಲ್ಲ ನಿರಂತರ ಫಾಲೋ ಅಪ್ ಮಾಡಿದ್ವಿ. ಸೊ ಈಗ ಸಂತ್ರಸ್ತೆಯ ಕುಟುಂಬಕ್ಕೆ ಧೈರ್ಯ ಹೇಳೋದಕ್ಕೆ ಬಿಜೆಪಿ ನಾಯಕರುಗಳು ಆಗಮಿಸಿದ್ದಾರೆ. ಇಂಥದ್ದೊಂದು ಈ ಹಿಂದೆ ನಾವು ನೋಡಿದ್ವಿ 2016-17ರಲ್ಲಿ ನಿರ್ಭಯ ಪ್ರಕರಣದಿಂದ ಮೊದಲುಗೊಂಡು ಎಷ್ಟೊಂದು ಪ್ರಕರಣಗಳು ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದಾವೆ, ಕಾನೂನು ಬಿಗಿಗೊಳ್ಬೇಕು ಅಂತ. ಅಂಥದ್ದೇ ಪ್ರಕರಣ ಬೀದರ್ನಲ್ಲಿ ನಡೆದ್ರೆ ಜನಪ್ರತಿನಿಧಿಗಳು ಪತ್ತೆನೇ ಇಲ್ಲ. ರಿಪಬ್ಲಿಕ್ ಕನ್ನಡ ಕೊಟ್ಟಿರ್ತಕ್ಕಂಥ ಚಾಟಿ ಏಟಿನಿಂದಾಗಿ ಜನಪ್ರತಿನಿಧಿಗಳು ಅಲರ್ಟ್ ಆಗಿದ್ದಾರೆ. ಎಲ್ಲ ಸಹಾಯ ಮಾಡ್ತೀವಿ, ಏನಿದ್ದರೂ ಫೋನ್ ಮಾಡಲಿ, ಎಲ್ಲ ಸಹಾಯ ಮಾಡ್ತೀವಿ, ಏನಿದ್ದರೂ ಫೋನ್ ಮಾಡಲಿ. ಇದು ಅತ್ಯಂತ ನಿಂದನೀಯ ಖಂಡನೀಯ ಘಟನೆ. ಬಸವಕಲ್ಯಾಣ ನಾಡು, ಅಣ್ಣಬಸವಣ್ಣನ ನಾಡು, ಎಲ್ಲಿ ಮಹಿಳೆಯರಿಗೆ ಸನ್ಮಾನ, ಮಾನ, ಗೌರವ, ಸಮಾನತೆ ಕೊಟ್ಟಿತ್ತು, ಆ ಸ್ಥಾನದಲ್ಲಿ ಈ ಪ್ರಕಾರ ಆಗ್ತಾಯಿದೆ. ಇದು ಭಾಳ ಕೆಟ್ಟ ವಿಷಯ, ಭಾಳ ದುಃಖದ ಘಟನೆ ಇದೆ. ಇದಕ್ಕೆ ಎಷ್ಟು ಖಂಡನೆ ಮಾಡಿದ್ರೆ ಕಡಿಮೆ ಇದೆ. ಭಾಳ ಬಡವ ಜನ ಇದ್ದಾರೆ, ಹಿಂದೂಗಳ ಜನ ಇದ್ದಾರೆ, ಏನೂ ಇಲ್ಲ, ಕೂಲಿ ಮಾಡಕ್ಕೆ ಬಂದಾರೆ ಅವರು. ಮೊನ್ನೆ ಮುಖ್ಯಮಂತ್ರಿಗಳು ಅಹಿಂದ ನೇತಾರು, ಅಹಿಂದ ಬಗ್ಗೆ ಕಾಳಜಿ ಒಳದ ಮನ್ಸರು, ಅವರು ಇನ್ನೂ ಇದಕ್ಕೆ ಈ ಬಗ್ಗೆ ಮಾತೇ ಆಡಿಲ್ಲ. ಇದು ಭಾಳ ದುಃಖದ ಸಂಗತಿ ಇದೆ. ಹುಬ್ಬಳ್ಳಿಯಲ್ಲಿ ಏನು ನೇಹಾ ಪ್ರಕರಣ ಆಯಿತು ಮತ್ತು ಯಾವುದೇ ಪ್ರಕರಣ ಆಗಲಿ, ಯಾವ ಗತಿಯಲ್ಲಿ ಸರ್ಕಾರ ಸ್ಪಂದಿಸಿದೆ ಆ ಗತಿಯಲ್ಲಿ ವಾಡಿ ಜನರಿಗೆ, ಒಂದು ಹಿಂದುಳಿದ ಜನರಿಗೆ ಸರ್ಕಾರ ಸ್ಪಂದಿಸಿದ ಭಾವನೆ ಆಗ್ತಾಯಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.